ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶಿವರಾತ್ರಿ ಅಂದರೆ ಜಪ, ಭಜನೆ, ಜಾಗರಣೆ ಇವುಗಳನ್ನು ಮಾಡಿಕೊಂಡ್ರೆ ಸಾಕು, ಪಾಪಗಳೆಲ್ಲ ಕಳೆದು ಪುಣ್ಯಗಳು ಲಭಿಸುತ್ತೆ. ಈ ಶಿವರಾತ್ರಿ ಆಚರಿಸುವುದರಿಂದ ವೇದ ಕಾಲಗಳಿಗಿಂತಲೂ ಆಚರಿಸುತ್ತಾರೆ. ಇನ್ನು ಮುಖ್ಯವಾದುದು ಉದ್ದೇಶ ಶಿವರಾತ್ರಿಯ ದಿನ ಉಪವಾಸ ಮಾಡುವುದು, ಜಾಗರಣೆ ಮಾಡುವುದು ಎಲ್ಲ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಕೊನೆಯವರೆಗೂ ವಿಡಿಯೋವನ್ನು ನೋಡಿ. ಶಿವರಾತ್ರಿ ಯಾವ ದಿನ ಬಂದಿದೆ ಅಂತ ನೋಡೋದಾದರೆ 2026 ಫೆಬ್ರವರಿ 15ನೇ ತಾರೀಕು ಭಾನುವಾರ ಬಂದಿದೆ. ತಿಥಿ ಚತುರ್ದಶಿ ಫೆಬ್ರವರಿ 15 ಇರುವುದರಿಂದ ಶಿವರಾತ್ರಿ ಅದೇ ದಿನ ಆಚರಿಸಲಾಗುತ್ತದೆ. ಮಹಾಶಿವರಾತ್ರಿ ಶಿವ ಮತ್ತು ಪಾರ್ವತಿಯ ವಿವಾಹವಾದ ದಿನವೆಂದು ನಂಬಲಾಗಿದೆ. ಈ ದಿನ ಭಕ್ತರು ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ವಿಶೇಷವಾದ ಪೂಜೆಗಳನ್ನು ಸಲ್ಲಿಸುತ್ತಾರೆ. ಶಿವರಾತ್ರಿ ಹಬ್ಬದ ಆಚರಣೆ ಹೇಗೆ ಮಾಡುವುದು? ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಬಿಳಿ ಬಟ್ಟೆಗಳನ್ನು ಧರಿಸಿ ಶಿವನಿಗೆ ಪೂಜೆ ಸಲ್ಲಿಸಲು ಸಂಕಲ್ಪವನ್ನು ಮಾಡಿಕೊಂಡು ಶಿವನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬಂದು ಮನೆಯಲ್ಲಿ ಶಿವಲಿಂಗಕ್ಕೆ ರುದ್ರಾಭಿಷೇಕ ಮಾಡುವುದು. ಹಾಗೆ ಹಾಲು, ಮೊಸರು, ಜೇನುತುಪ್ಪ, ತುಪ್ಪ ಮತ್ತು ಸಕ್ಕರೆ ಮತ್ತು ನೀರಿನಿಂದ ಅಭಿಷೇಕ ಮಾಡುವುದು ಅತ್ಯಂತ ಪವಿತ್ರವಾದದ್ದು ಎಂದು ಹೇಳಲಾಗುತ್ತದೆ. ಈ ದಿನ ಶಿವನಿಗೆ ಪ್ರಿಯವಾದ 108 ಬಿಲ್ಪತ್ರೆಯನ್ನು ಅರ್ಪಿಸುವುದರಿಂದ ಶರೀರದ ಮತ್ತು ಮನಸ್ಸಿನ ತೊಂದರೆಗಳು ದೂರವಾಗುತ್ತದೆ ಎಂಬ ನಂಬಿಕೆ ಕೂಡ ಇದೆ. ತುಂಬ ಜನಕ್ಕೆ ಶಿವರಾತ್ರಿಯ ದಿನ ಯಾವ ರೀತಿ ಉಪವಾಸ ಮಾಡಬೇಕು ಅಂತ ಸಂದೇಹ ಕಾಡುತ್ತದೆ. ಸಹಜ ಉಪವಾಸ ಎಂದರೆ ನಮ್ಮ ಮನಸ್ಸನ್ನು ಭಗವಂತನಲ್ಲಿ ಅರ್ಪಿಸುವುದು, ಆಯ್ಕೆ ಮಾಡುವುದು. ಹೊಟ್ಟೆ ತುಂಬ ಊಟ ಮಾಡಿದಾಗ ಆಗದ ಕೆಲಸವಿದು. ಆಗ ಉಪವಾಸವನ್ನು ಅನಾದಿ ಕಾಲದಿಂದಲೂ ಆಚರಿಸುತ್ತಾರೆ. ಮನಸ್ಸನ್ನು ಭಗವಂತನ ಕಡೆಗೆ, ಶಿವನ ಕಡೆಗೆ ಅರ್ಪಿಸುವುದನ್ನು ಪ್ರಯತ್ನಿಸುತ್ತಾರೆ. ನಮ್ಮ ಋಷಿಮುನಿಗಳು ಸಾಮಾನ್ಯವಾಗಿ ಹೊಟ್ಟೆ ತುಂಬ ಊಟ ಮಾಡಿದ ತಕ್ಷಣ ಮನುಷ್ಯನಿಗೆ ಕಾಡುವ ಸಮಸ್ಯೆಗಳು ಅನೇಕ. ಹೊಟ್ಟೆಯಿಂದ ಉಪವಾಸವಿದ್ದು ಭಗವಂತನನ್ನು ಸ್ಮರಿಸುವುದು ಅಷ್ಟೇ ಅಲ್ಲ, ಸಂಪೂರ್ಣ ದಿನ ಶಿವನ ಧ್ಯಾನದಲ್ಲಿದ್ದು ಪರಮೇಶ್ವರನ ಅನುಗ್ರಹ ಪಡೆಯುವುದು ಎಂದು ಹೇಳಲಾಗಿದೆ. ಇದಕ್ಕೆ ಮೀರಿದ ಆನಂದ ಯಾವುದೂ ಇಲ್ಲ. ಹಾಗಾದರೆ ಇಂಥ ಧ್ಯಾನ, ಜಪ, ತಪ, ಭಜನೆ, ಜಾಗರಣೆ ಇದರಿಂದ ಸಿಗುವ ಆನಂದವೇ ಪರಮಾನಂದ. ಆನಂದಕ್ಕೆ ಉಪವಾಸವನ್ನು ಮಾಡಿ ಊಟವನ್ನು ಮಾಡದೆ ನಮ್ಮನ್ನು ಶಿವನಲ್ಲಿ ಸಮರ್ಪಿಸಿಕೊಳ್ಳಬೇಕು. ಶಿವ ಎಂದರೆ ಸಾಕು ಶುಭವನ್ನು ಉಂಟು ಮಾಡುವ. ಆದ್ದರಿಂದ ಮನಸ ವಾಚ ಕರ್ಮೇಣ ಶುದ್ಧಿಯಾಗಿ ಶ್ರದ್ಧಾಭಕ್ತಿಯಿಂದ ಆತನಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳಬೇಕು. ಆದ್ದರಿಂದ ಉಪವಾಸ ಆಚರಿಸಬೇಕು. ಸ್ವಲ್ಪ ಜನಕ್ಕೆ ನಿರ್ಜಲವಾಗಿ ಉಪವಾಸ ಮಾಡಲು ಸಾಧ್ಯವಾಗದಿದ್ದರೆ ಅಂಥವರು ಹಣ, ಹಾಲು, ನಿಂಬೆಹಣ್ಣಿನ ಪಾನಕ ಸೇವಿಸಬಹುದು. ಇನ್ನು ಕೆಲವರು ಏನಾದರೂ ತಿನ್ನಬೇಕು ಎಂದರೆ ಸಾಬುದಾನಿ ಕಿಚಡಿ ಸೇವಿಸಬಹುದು. ನಿಮಗೆ ಸಿಗುವ ಎಲ್ಲ ಹಣ್ಣುಗಳನ್ನು ಆ ದಿನ ಸೇವಿಸಬಹುದು. ಹಣ್ಣುಗಳ ಜ್ಯೂಸನ್ನು ಸೇವಿಸಬಹುದು. ಈ ರೀತಿ ಇದನ್ನು ಸಂಪೂರ್ಣವಾಗಿ ಉಪವಾಸ ಮಾಡೋಕ್ಕೆ ಸಾಧ್ಯವಾಗದೇ ಇರುವವರು ಈ ರೀತಿ ಆಹಾರ ಹಣ್ಣನ್ನು ಸೇವಿಸಬಹುದು ಎಂದು ಹೇಳಲಾಗಿದೆ. ಈ ರೀತಿಯ ಅಲ್ಪ ಆಹಾರವನ್ನು ಸೇವಿಸಿ ಆತ್ಮವನ್ನು ಸಂತೃಪ್ತಿಗೊಳಿಸಿ ಶರೀರವನ್ನು, ಮನಸ್ಸನ್ನು ಭಗವಂತನಲ್ಲಿ ಸಮರ್ಪಿಸಿಕೊಳ್ಳಬೇಕು. ಮುಖ್ಯವಾಗಿ ಈ ದಿನ ಜಾಗರಣೆ, ಜಪ, ತಪ, ಭಜನೆ ಸಂಜೆ ಅಥವಾ ರಾತ್ರಿ ಶಿವನ ಪೂಜೆ ಮಾಡಬೇಕು. ರಾತ್ರಿ ಇಡೀ ಜಾಗರಣೆ ಮಾಡಿ ಶಿವನ ಮಂತ್ರವನ್ನು ಪಠಿಸಬೇಕು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶಿವರಾತ್ರಿಯ ಮಾಹಿತಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ, ಉಪಯೋಗತ ಎನಿಸಿದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ. ಹಾಗೆ ಕೆಳಗೆ ಕಮೆಂಟಲ್ಲಿ ಓಂ ನಮಃ ಶಿವಾಯ